ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತೇನಂದರೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ವಿ. ಆವಾಗಲೇ ಒಂದು ಸಲ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ನಾನು ಹೋಗಿರೋದು. ಹಾಗಾಗಿ ಇವತ್ತು ನಮ್ಮ ಅಣ್ಣನ ಮಗನ ಬರ್ತಡೇ ಇತ್ತು. ಹಾಗಾಗಿ ಬರ್ತಡೇಗೆ ಹೋಗೋಣ ಅಂತ ಮಧ್ಯಾಹ್ನ 1-2 ಗಂಟೆಗೆ ತವಾಗ ಹೋದ್ವಿ. ಆಮೇಲೆ ಇವಳು ನಮ್ಮ ಅಣ್ಣಂದು ಇನ್ನೊಬ್ಳು ಮಗಳು, ಅವ್ರದ್ದು ಭರತನಾಟ್ಯ ಕ್ಲಾಸಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಹಾಗಾಗಿ ಅವ್ಳು ಕಾಸ್ಟ್ಯೂಮಿಕ್ ಐಟಮ್ಸ್ ಎಲ್ಲ ಕೊಟ್ಟಿದ್ದರು, ಅದನ್ನೆಲ್ಲ ತೋರಿಸಿದ್ಲು. ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ಆಮೇಲೆ ಅವಳು ಫೋಟೋ ಫ್ರೇಮ್ ಕೂಡ ಹಾಕಿದ್ರು. ಸ್ವಲ್ಪ ವೀಡಿಯೋ ಕ್ಲಿಪ್ ತೊಗೊಂಡೆ ನಾನು. ತುಂಬ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಮೇಲೆ ಅವಳದೆಲ್ಲ ಸರ, ಕಿವಿ ಓಲೆ, ಏನೇನು ಐಟಮ್ಗಳಿರ್ತಲ್ಲ ಅದೆಲ್ಲ ತೋರಿಸಿದ್ಲು. ಹಾಗಾಗಿ ನಾನು ಕೂತ್ಕೊಂಡು ನೋಡ್ತಾಯಿದ್ದೆ. ನಮ್ಮ ಆರ್ಯನ್ ಇಲ್ಲಿ ಕೂತ್ಕೊಂಡ್ಬಿಟ್ಟು ಅದೆಲ್ಲ ನೋಡ್ತಿದ್ದೆ ನಾನು, ಮೇಕಪ್ ಕಿಟ್ಟು ಅದೆಲ್ಲ. ಆಮೇಲೆ ನಮ್ಮ ಚಿನ್ನಿಮ್ಮ ನೋಡಿ ಅವಳು ಖುಷಿ ಆಯಿತು ಬಂದುಬಿಟ್ಟು. ಇವರಿಬ್ಬರು ಒಂದೇ ಕ್ಲಾಸ್ಮೇಟು, ಇಬ್ಬರು ಒಂದೇ ಏಜ್ ಇವರಿಬ್ರದ್ದು. ಹಾಗಾಗಿ ನಮ್ಮ ಚಿನ್ನಿಮ್ಮ ಇವ್ರ ಮನೆಗೆ ಹೋಗೋದು, ಇವಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ. ಆಮೇಲೆ ಅವಳ ಐಟಮ್ಗಳೆಲ್ಲ ತೋರಿಸ್ತಾ ಇದ್ಲು. ಹಾಗಾಗಿ ನೋಡ್ತಿದ್ದೆ ಏನೇನಿದೆ ಅಂತ ಕೇಳ್ತಿದ್ದೆ ಅವಳಿಗೆ. ಹಾಗಾಗಿ ಎಲ್ಲ ತೋರಿಸಿದ್ಲು. ಅವಳಿಗೆ ಒಂಥರ ಖುಷಿ, ಚಿಕ್ಕ ಮಕ್ಕಳಿಗೆ ಆಗಿಲ್ವ, ಏನಾದರೂ ಹೊಸದಾಗಿತ್ತು ಅಂದರೆ ತೋರಿಸ್ಬೇಕಂತ ಖುಷಿ ಇರುತ್ತೆ. ಆಮೇಲೆ ತುಂಬ ಇಷ್ಟಪಡ್ತಾರೆ. ಆಮೇಲೆ ಸಖತ್ತಾಗಿತ್ತು ಎಲ್ಲ ಐಟಮ್ಗಳು. ಹಾಗಾಗಿ ನಮ್ಮ ಚಿನ್ನಿಮ್ಮನೂ ಎಲ್ಲ ನೋಡ್ತಿದ್ಲು. ಆಮೇಲೆ ಅವಳು ಓಡೋಗಿ ಮೇಕಪ್ ಕಿಟ್ಟೆಲ್ಲ ತೊಗೊಂಡೋಗಿ ಇವಳದೆಲ್ಲ ಮೇಕಪ್ ಮಾಡ್ಕೊತಿದ್ದಾಳೆ. ನಾನು ನೋಡಿ ಎಲ್ಲ ನೋಡ್ಬೋದು, ಅದೆಲ್ಲ ಮೇಕಪ್ ಬ್ರಷ್ ಆಗಿರ್ಬೋದು. ಆಮೇಲೆ ಎಲ್ಲ ಹೋಗ್ಬಿಟ್ಟು ಒಬ್ಬಳೇ ಆ ಕಡೆ ರೂಮಲ್ಲಿ ಹಚ್ಕೊತಿದ್ದಾಳೆ, ನಾನು ನೋಡಿಲ್ಲ. ಆಮೇಲೆ ಎಲ್ಲ ಐಟಮ್ಗಳು ತೋರಿಸಿದ್ದಾದ್ಮೇಲೆ ಎಲ್ಲ ಎತ್ತಿಡ್ತಿದ್ವಿ. ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಮಾತಾಡ್ಕೊತ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮ ಮನೆಯವರು ಇಲ್ಲಿ ಬಿಟ್ಬಿಟ್ಟು ಹೊರಗಡೆ ಹೋಗಿದ್ರು, ಸ್ವಲ್ಪ ಕೆಲಸ ಇದೆ ಅಂತ. ಹಾಗಾಗಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೂತು ನಾನು ಆಮೇಲೆ ನಮ್ಮ ವೈನಿ ಎಲ್ಲ ನೋಡ್ತಿದ್ವಿ. ಐಟಮ್ಗಳೆಲ್ಲ ತೋರಿಸ್ತಿದ್ರು. ಹಾಗಾಗಿ ಎಲ್ಲ ಐಟಮ್ಗಳೆಲ್ಲ ಚೆನ್ನಾಗಿದೆ ಅಂತ ನೋಡಿದ್ವಿ. ಆಮೇಲೆ ಅವ್ರದ್ದು ಚಿಕ್ಕವಳಿದ್ದಾಗ ಫೋಟೋಗಳಿತ್ತು ಅನುಶ್ರೀದು. ಹಾಗಾಗಿ ಐಟಮ್ಗಳು ನೋಡ್ಬೋದು. ನೋಡಿ ಇವನು ಬರ್ಡೇ ಇದೆ ನೋಡಿ, ಇಲ್ಲಿದ್ದಾನೆ, ಹೆಂಗಿದ್ದಾನೆ ಇವಾಗ. ಆಮೇಲೆ ಫೋಟೋಸ್ ಎಲ್ಲ ಅಂದರೆ ಮೆಮೊರೀಸ್ ಇರುತ್ತಲ್ಲ, ಓಲ್ಡ್ ಮೆಮೊರೀಸು. ಹಾಗಾಗಿ ನೋಡ್ತಿದ್ವಿ ಎಷ್ಟು ಕ್ಯೂಟ್ ಆಗಿದೆ ಅದು ನೋಡಿ. ಆಮೇಲೆ ಮ್ಯಾಗಿ ಮಾಡಿದರು, ಹಾಗಾಗಿ ಸ್ವಲ್ಪ ಮ್ಯಾಗಿ ಎಲ್ಲ ತಿಂದ್ವಿ. ಆಮೇಲೆ ಕಾರ್ಟೂನ್ ಹಚ್ಚಿದ್ದಾರೆ ನಮ್ಮ ಆರ್ಯನು, ಅದ್ವಿತಾ, ಅನುಶ್ರೀ ಸೇರೆಲ್ಲ ಹಚ್ಚಿ. ಆಮೇಲೆ ಮ್ಯಾಗಿ ಎಲ್ಲ ತಿಂದೆ, ವೇಸ್ಟ್ ಮಾಡಿಟ್ರು. ನಾನು ಸ್ವಲ್ಪ ತಿಂದು, ಜಾಸ್ತಿ ತಿನ್ನಲ್ಲ ಮ್ಯಾಗಿ, ಅಷ್ಟು ಇಷ್ಟ ಆಗಿದೆ. ಹಾಗಾಗಿ ಇವಾಗ ಸಾಯಂಕಾಲ ಆಯಿತು. ಮನೆ ನೋಡ್ಬೋದು ಎಷ್ಟು ಮೆಸ್ಸಿ ಮಾಡಿದ್ದಾರೆ, ಎಲ್ಲ ಕಡೆ ಗಲೀಜು ಮಾಡಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ದೆ ನಾನು, ಅವರಿಗೆ ಆಟ ಆಡಿಸ್ಕೊಳಲ್ಲ. ಆಮೇಲೆ ಸ್ವಲ್ಪ ಅಷ್ಟೇ ಲೈಟಾಗಿ ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂತ ಬಲೂನ್ಸ್ ಎಲ್ಲ ಊದಿ ಆಮೇಲೆ ಅಲ್ಲೆಲ್ಲ ಹಚ್ತಾ ಇದ್ವಿ. ಅಂದರೆ ಬರ್ತಡೇ ಅಂದರೆ ಹಾಗೆ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಬಲೂನ್ಸ್ ಎಲ್ಲ ಇದ್ದರೆ, ಚಿಕ್ಕ ಮಕ್ಕಳು ಇದ್ದಾರೆ ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಅಂತ. ಇವ್ನು ನೋಡಿ ನಮ್ಮ ನಾದಿನಿ ಅವರು. ಆಮೇಲೆ ಇವನು ಡುಮ್ಮನೂ ಬಂದಿದ್ದಾನೆ. ಆಮೇಲೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ವಿ, ಎಲ್ಲ ಕಡೆ ಬಲೂನ್ ಹಚ್ಚಿ. ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪ ಅಲ್ಲೆಲ್ಲೆಲ್ಲ ಬಲೂನ್ ಹಚ್ಚಿದ್ರೆ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಕಲರ್ಸ್ ಬಲೂನೆಲ್ಲ ಓದ್ಬಿಟ್ಟು ಹಚ್ತಾಯಿದ್ವಿ. ನಮ್ಮ ಮದ್ವೆ ತಾರಂಗಂತೂ ಫುಲ್ ಖುಷಿಯಾಗಿದೆ ಇವಾಗ. ಆಮೇಲೆ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿತು. ನಾವೇ ಮಾಡ್ಕೊಂಡ್ಬಂದು ನಮ್ಮ ಕಡೆ ಏನಾದರೂ ಬರ್ತಡೇ ಆದರೆ ಈ ಥರ ಆರತಿ ಎಲ್ಲ ಮಾಡ್ತೀವಿ. ಕುಂಕುಮ ಹಚ್ಬಿಟ್ಟು ಆಮೇಲೆ ತಲೆ ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಅಂದರೆ ಅಕ್ಷತೆ ಹಿಂಗೆ ಸ್ವಲ್ಪ ಹಾಕ್ಬಿಟ್ಟು ನಮ್ಮ ಕಡೆ ಈ ಥರ ಮಾಡೋದು. ಆಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಅವೆಲ್ಲ ರೆಡಿ ಆಗಿಬಿಟ್ಟು ಆರತಿ ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಮ ನಾದಿ ಕೂಡ ಬಂದಿದ್ದರು. ಹಾಗಾಗಿ ಇಬ್ಬರು ಸೇರಿಬಿಟ್ಟು ಆರತಿ ಎಲ್ಲ ಮಾಡಿದ್ವಿ. ಸ್ವಲ್ಪ ಲೇಟ್ ಆಗಿತ್ತು ನಮಗೆ, ವಾಪಸ್ ಹೋಗೋಕ್ಕಿಂತ ಬೇಗ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಬರ್ತಡೇ ಅಂದರೆ ಚಿಕ್ಕ ಮಕ್ಕಳಿಗಂತೂ ಇಷ್ಟನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಫೋಟೋ ತೆಗೆಸ್ಕೊಂಡು ಮಾಡ್ತಿರೋದು ನಮ್ಮ ಅಣ್ಣನ ನಮ್ಮದು ನಾದಿನಿ. ಹಾಗಾಗಿ ಅಷ್ಟೇ ಸಿಂಪಲಾಗಿ ಮನೆಯಲ್ಲಿ ಮಾಡೋಣ ಅಂತ ಮಾಡ್ತಿದ್ವಿ.
ಬರ್ತಡೇ ಸೆಲೆಬ್ರೇಷನ್ ಮುಗೀತು. ಇವಾಗಂತೂ ಬರ್ತಡೇ ಅಂದರೆ ಒಂಥರ ಏನಂದರೆ ಇವಾಗೆಲ್ಲ ಕಾಮನ್ನು ಬಿರಿಯಾನಿ ಕಬಾಬ್ ಮಾಡಿಸೋದು. ಹಾಗಾಗಿ ನಾವು ಕೂಡ ಅಷ್ಟೇ ಸಿಂಪಲಾಗಿ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು, 10 ಗಂಟೆ ಮೇಲೆ ಆಯಿತು. ಹಾಗಾಗಿ ನಮ್ಮ ಮನೆಯವ್ರು ಕೂಡ ನಮ್ಮನ್ನು ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗಬೇಕಿತ್ತು. ಆಮೇಲೆ ನಾವೆಲ್ಲ ಮನೆಗೆ ಹೋಗೋಷ್ಟಕ್ಕೆ 10 ಗಂಟೆ ಮೇಲೆ ಆಯಿತು. ನಾವು ಹೋಗಿ ರೆಸ್ಟ್ ಮಾಡ್ಬೋದು, ಆದರೆ ಮನೆಯವ್ರು ಡ್ಯೂಟಿಗೆ ಹೋಗಬೇಕು. ಆಮೇಲೆ ಬಿಟ್ಟು ಡ್ಯೂಟಿಗೆ ಹೋದರು ಅವರು ವಾಪಸ್ಸು. ಆಮೇಲೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.